ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಆಗುವಂತಹ ಹೆಚ್ಚಳದ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಯಾವಾಗ ಆಗುತ್ತೆ, ಎಷ್ಟು ಆಗುತ್ತೆ, ಯಾರು ಈ ವರದಿ ನೀಡಿದರೆ ಎಲ್ಲ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೂ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನನ್ನು ಆಲಿಗೆ ಸೆಟ್ ಮಾಡೋದ್ರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಾಗುತ್ತೆ ಹಾಗೂ ನೀವು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ನೀವು ವಿಡಿಯೋನ ನೋಡಿ ಹಾಗೂ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಇನ್ಫಾರ್ಮೇಷನನ್ನು ತಿಳಿಸ್ಕೊಡಿ. ನಾನು ಮೊದಲನೇದಾಗಿ ಹೇಳಿದಾಗೆ ಈ ವಿಡಿಯೋದಲ್ಲಿ ನಾನು ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಆಗುವಂಥ ಹೆಚ್ಚಳದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಏನಾದರೂ ಪಿಂಚಣಿಯಲ್ಲಿ ಆಗುವಂಥ ಬದಲಾವಣೆ ಬಗ್ಗೆ ತಿಳ್ಕೊಳ್ಬೇಕಂತ ನಿಮಗೆ ಇಷ್ಟ ಇದ್ದರೆ ನೀವು ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಆಲ್ರೆಡಿ ಪೆನ್ಷನರ್ಸ್ಗೆ ಮತ್ತು ನಿವೃತ್ತರದ್ದು ಏನು ಅಪ್ಡೇಟ್ ಇದೆಯೋ ಲೇಟೆಸ್ಟ್ ಅಪ್ಡೇಟನ್ನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಕೇಂದ್ರ ಸರ್ಕಾರಿ ನೌಕರರು ಪ್ರಸ್ತುತ 2016ರಲ್ಲಿ ಜಾರಿಗೆ ಬಂದ 7ನೇ ವೇತನ ಆಯೋಗದಡಿಯಲ್ಲಿ ವೇತನ ಮತ್ತು ಪಿಂಚಣಿಗಳನ್ನು ಪಡೆಯುತ್ತಿದ್ದಾರೆ. ಇದೀಗ ಸರ್ಕಾರಿ ನೌಕರರು 8ನೇ ವೇತನ ಆಯೋಗದ ಮೂಲಕ ಭಾರೀ ವೇತನ ಹೆಚ್ಚಳವನ್ನು ನಿರೀಕ್ಷಿಸುತ್ತಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಇದು ರೀಸೆಂಟಾಗಿ ಕೇಂದ್ರ ಸರ್ಕಾರಿ ನೌಕರರ ವೇತನ ಹೆಚ್ಚಳದ ಬಗ್ಗೆ ಆಗಿರುವಂಥ ಸಭೆಯಲ್ಲಿ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ವರದಿ. ಆ ಸೇಮ್ ವರದಿಯನ್ನು ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತಿಳಿಸ್ಕೊಡೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣದಕ್ಕೆ. ಹಾಗೂ ಇನ್ನೊಂದು ವಿಷಯ ಅಂದರೆ, ಇದು ಕೇಂದ್ರ ಸರ್ಕಾರಿ ನೌಕರರಿಗಾಗಿರುತ್ತೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ನೀವು ನನ್ನ ಹೇಳ್ದಾಗೆ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಡೇಟನ್ನು ಹಾಕಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಬೋದು. ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್ ಈ ಹೆಚ್ಚಳವು ಕೇವಲ 20ರಿಂದ ಗರಿಷ್ಠ 30% ಇರಬಹುದು ಎಂದು ಹೇಳಿದ್ದಾರೆ. ಅಂದರೆ ಎಲ್ಲರಿಗೂ ಇತ್ತು, ಇವಾಗ 7ನೇ ವೇತನ ಆಯೋಗದಡಿ ಕೇಂದ್ರ ಸರ್ಕಾರ ಪಡೀತಾ ಇದೆ, 8ನೇ ವೇತನ ಆಯೋಗದಡಿ ಜಾರಿ ಆದಾಗ ಎಷ್ಟಕ್ಕೆ ಶಿಫಾರಸು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಜಿ ಹಣಕಾಸು ಕಾರ್ಯದರ್ಶಿಯವರೇ ತಿಳಿಸ್ಕೊಟ್ಟಿದ್ದಾರೆ. 20ರಿಂದ 30% ಜಾಸ್ತಿ ಆಗುತ್ತೆ ಅಂತ. 8ನೇ ವೇತನ ಆಯೋಗದಲ್ಲಿ ಸರ್ಕಾರವು 1.92ರಿಂದ 2.08ರವರೆಗಿನ ಫಿಟ್ಮೆಂಟ್ ಅಂಶವನ್ನು ಅನುಮೋದಿಸಬಹುದು ಎಂದು ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್ ಹೇಳಿದ್ದಾರೆ. 1.92, 2.08 ಇದು ಫಿಟ್ಮೆಂಟ್ ಅಂಶ ಆಗಿರುತ್ತೆ. ಫಿಟ್ಮೆಂಟ್ ಅಂಶನೇ ನಮ್ಮ ಬೇಸಿಕ್ ಪೇ ಎಷ್ಟು ಅನ್ನೋದನ್ನು ತಿಳಿಸುವಂಥ ಫ್ಯಾಕ್ಟರ್ ಆಗಿರುತ್ತೆ ಅಥವಾ ಅಂಶ ಆಗಿರುತ್ತೆ. ಆದರೆ ಫಿಟ್ಮೆಂಟ್ ಅಂಶವು 2.86 ಆಗುವ ಸಾಧ್ಯತೆ ಇದೆ ಎಂದು NCGCM ರಾಷ್ಟ್ರೀಯ ಮಂಡಳಿ ಜಂಟಿ ಸಮಾಲೋಚನಾ ಕಾರ್ಯವಿಧಾನ ಕಾರ್ಯದರ್ಶಿ ಶಿವಗೋಪಾಲ್ ಮಿಶ್ರಾ ಅವರು ಹೇಳಿದ್ದಾರೆ. ಇದು ನೋಡ್ಬೋದು, ಮೊದಲಾದ ವರದಿಯಲ್ಲಿ ಸುಭಾಷ್ ಚಂದ್ರ ಗರ್ಗ್ ಅವರು 20ರಿಂದ 30% ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು. ಆದರೆ ಶಿವಗೋಪಾಲ್ ಮಿಶ್ರಾ ಅವರು 2.86 ಆಗುತ್ತೆ ಅಂತ ಹೇಳಿದ್ದಾರೆ ಫಿಟ್ಮೆಂಟ್ ಅಂಶ. ಅದರಲ್ಲಿ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋಣ. ಫಿಟ್ಮೆಂಟ್ ಅಂಶವು ಕನಿಷ್ಠ ಮೂಲ ವೇತನ ಎಷ್ಟು ಪಟ್ಟು ಹೆಚ್ಚಾಗುತ್ತದೆ ಎಂಬುದನ್ನು ತೋರಿಸುವ ಗುಣಾಂಕವಾಗಿದೆ. ನಾನು ಹೇಳ್ದಂಗೆ ಏನು ಬೇಸಿಕ್ ಪೇ ಜಾಸ್ತಿ ಆಗುತ್ತೆ ಅನ್ನೋದು ಫಿಟ್ಮೆಂಟ್ ಅಂಶದ ಮೇಲೆ ನಿರ್ಧಾರ ಆಗಿರುತ್ತೆ. ಅಸ್ತಿತ್ವದಲ್ಲಿರುವ ಮೂಲ ವೇತನವನ್ನು ಹೊಸದಾಗಿ ನಿರ್ಧರಿಸಲಾದ ಫಿಟ್ಮೆಂಟ್ ಅಂಶದಿಂದ ಗುಣಿಸುವ ಮೂಲಕ ಹೊಸ ಮೂಲ ವೇತನವನ್ನು ನಿರ್ಧರಿಸಲಾಗುತ್ತದೆ. ನಾನು ಇದನ್ನು ನನ್ನ ಚಾನಲಲ್ಲಿ ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಫಿಟ್ಮೆಂಟ್ ಅಂಶ, ಹೇಗೆ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಅಪ್ಡೇಟನ್ನು ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಕ್ವಿಕ್ಕಾಗಿ ಹೇಳ್ತೀನಿ. ಇವಾಗ ಕರೆಂಟ್ಲಿ ನಿಮಗೆ ಎಷ್ಟು, ಇದು ರಾಜ್ಯ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರ ಎರಡೂ ಕಡೆ ಒಂದೇ ರೀತಿ ಅಪ್ಲೈ ಆಗೋದು. ಏನಂದರೆ, ಎಷ್ಟು ಸ್ಯಾಲ್ರಿ ಕರೆಂಟ್ಲಿ ಬರ್ತಿರುತ್ತೋ ಅದರ ಬೇಸಿಕ್ ಪೇಗೆ ಈ ಹೊಸ ಫಿಟ್ಮೆಂಟ್ ಅಂಶವನ್ನು ಮಲ್ಟಿಪ್ಲೈ ಮಾಡಿದಾಗ ಹೊಸ ವೇತನ ಸಿಗುತ್ತೆ. ಹಾಗಾಗಿ ಫಿಟ್ಮೆಂಟ್ ಅಂಶ ಎಷ್ಟು ಜಾಸ್ತಿ ಮಾಡ್ತಾರೆ ಅನ್ನೋದ್ರ ಮೇಲೇ ಸ್ಯಾಲ್ರಿ ಎಷ್ಟು ಹೆಚ್ಚಾಗುತ್ತೆ ಅನ್ನೋದು ನಿರ್ಧರಿಸಲಾಗುತ್ತೆ. 8ನೇ ವೇತನ ಆಯೋಗದ ಅಡಿಯಲ್ಲಿ ಫಿಟ್ಮೆಂಟ್ ಅಂಶ 1.92 ಆಗಿದ್ದರೆ ಹೊಸ ಕನಿಷ್ಠ ವೇತನ 34,560 ರೂಪಾಯಿ, ಅಂದರೆ ಸುಮಾರು 20% ಹೆಚ್ಚಳ ಆಗಿರುತ್ತೆ. ನೀವೇ ನೋಡ್ಬೋದು, ಯಾರಾದರೂ ಒಂದು ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ಅವರು 8ನೇ ಆಯೋಗದಡಿಯಲ್ಲಿ ಕನಿಷ್ಠ
₹34,560 ಕನಿಷ್ಠ ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ. ಇದು ತುಂಬಾ ಹೆಚ್ಚಳ. 20% ಹೈಕ್ ನಿಮ್ಗೆ ಯಾವ ಐ ಟಿ ಕಂಪನಿಯಲ್ಲಿ ಕೂಡ ಕೊಡಲ್ಲ. ಒಂದು ಮ್ಯಾಕ್ಸಿಮಮ್ ಇವಾಗ 10-12 ಆ ಥರನೇ ಕೊಡ್ತಾ ಇರ್ತಾರೆ. ಈ ಸಡನ್ನಾಗಿ 20% ಹೈಕ್ ಸಿಗೋದು ಅಂದರೆ ತುಂಬಾ ಹೆಚ್ಚಳ. ಅದಕ್ಕಾಗಿಯೇ ಎಲ್ಲರೂ 8ನೇ ವೇತನ ಆಯೋಗ ರಚನೆ ಆಗಬೇಕು ಅಂತ ಪಟ್ಟು ಹಿಡ್ದಿರೋದು. ಇನ್ನು ಫಿಟ್ಮೆಂಟ್ ಅಂಶ 2.08 ಆಗಿದ್ದರೆ ಕನಿಷ್ಠ ವೇತನ ₹37,440 ಅಂದರೆ ಸುಮಾರು 30% ಅಷ್ಟು ಹೆಚ್ಚಾಗ್ತದೆ. ಅಂದರೆ 20% ಅಂತೂ ಮಿನಿಮಮ್ ಜಾಸ್ತಿ ಆಗೇ ಆಗುತ್ತೆ. 20%ಇಂದ 30%ವರೆಗೂ ಜಾಸ್ತಿ ಆಗ್ಬೋದು ಅಂತ ಸುಭಾಷ್ ಚಂದ್ರ ಗರ್ಗ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಫಿಟ್ಮೆಂಟ್ ಅಂಶ 2.86 ಆದರೆ ಅಂದರೆ ಶಿವಗೋಪಾಲ್ ಮಿಶ್ರಾ ಅವ್ರು ಹೇಳಿದ ಪ್ರಕಾರ 2.86ವರೆಗೂ ಫಿಟ್ಮೆಂಟ್ ಅಂಶ ಏನಾದರೂ ಜಾಸ್ತಿ ಆದರೆ ಆವಾಗ ಕನಿಷ್ಠ ವೇತನ ₹51,480. ನೀವೇ ನೋಡ್ಬೋದು, ಹತ್ತತ್ರ 80% ಹೆಚ್ಚಳ. 80% ಹೆಚ್ಚಳ ಅಂದರೆ ಯಾರೇ ಕೇಂದ್ರ ಸರ್ಕಾರಿ ನೌಕರರು ಇದ್ದರೂ ಅವರ ಮಿನಿಮಮ್ ಸ್ಯಾಲ್ರಿ ಅನ್ನೋದು ಅವ್ರು ಯಾವ ಲೆವೆಲಲ್ಲಿ ಇದ್ದರೆ, ಈಗಷ್ಟೇ ಜಾಯ್ನ್ ಆಗಿರಲಿ, ಏನು ಎಕ್ಸ್ಪೀರಿಯೆನ್ಸು ಇವಾಗಷ್ಟೇ ಜಾಯ್ನ್ ಆಗಿರೋರು, 1 ವರ್ಷ ಕೆಲಸ ಮಾಡಿರೋರು ಅಷ್ಟೇ ಆದ್ರೂ ಮಿನಿಮಮ್ ಸ್ಯಾಲ್ರಿ ಅನ್ನೋದು ₹51,480 ಸಿಗುತ್ತೆ. ಇದು ಅಂದರೆ 80% ಜಾಸ್ತಿ ಆಗುತ್ತೆ. ಎಷ್ಟು ಹೆಚ್ಚಳ ನೋಡಿ. 8ನೇ ವೇತನ ಆಯೋಗ ಏನಾದರೂ ಜಾರಿ ಆದರೆ ನಿಜವಾಗ್ಲೂ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರಿ ನೌಕರರು ಯಾರ್ಯಾರು ಇರ್ತಿರೋ ಅವರು ಎಷ್ಟೇ ಸಣ್ಣ ಹುದ್ದೆಯಲ್ಲಿರುವವರಾದರೂ ಪರವಾಗಿಲ್ಲ, ಆದರೆ ಮಿನಿಮಮ್ ₹51,480 ವೇತನ ಇದ್ದೇ ಇರುತ್ತೆ. ಇನ್ನೊಂದು ವಿಷಯ ಏನಂದರೆ, ನಿಮ್ಗೆ ಏನಾದರೂ ಈ ಗೌರ್ಮೆಂಟ್ ಜಾಬ್ಗಳಿಗೆ ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು, ಎಷ್ಟು ವೇಕೆನ್ಸೀಸ್ ಇದೆ, ಯಾವ ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸಿ ಇದೆ, ಇಂಥ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಕಮೆಂಟ್ ಮಾಡಿದರೆ ನಾನು ಖಂಡಿತವಾಗಿಯೂ ಆ ಟಾಪಿಕ್ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ. ಅಥವಾ ನಿಮಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅನ್ನೋದು ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಅಥವಾ ಬೇರೆ ಏನಾದರೂ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸ್ಬೋದು. ಯಾವ ವಿಷಯದ ಬಗ್ಗೆ ಹೆಚ್ಚು ಕಮೆಂಟ್ ಬಂದಿರುತ್ತೋ ಆ ವಿಷಯದ ಬಗ್ಗೆ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. DA ಹೊರತುಪಡಿಸಿದರೆ ಸಂಬಳ ಹೆಚ್ಚಳ ಹೇಗಿರುತ್ತದೆ ಎಂದು ನೋಡುವುದಾದರೆ 1.92 ಫಿಟ್ಮೆಂಟ್ ಅಂಶದಲ್ಲಿ 92% ಹೆಚ್ಚಳ, 2.08 ಫಿಟ್ಮೆಂಟ್ ಅಂಶದಲ್ಲಿ 108% ಹೆಚ್ಚಳ ಮತ್ತು 2.86 ಫಿಟ್ಮೆಂಟ್ ಅಂಶದಲ್ಲಿ 186% ಹೆಚ್ಚಳ. ಈ ಥರ ಎಷ್ಟು ಕಂಪ್ಲೀಟ್ ಜಾಸ್ತಿ ಆಗುತ್ತೆ ಅನ್ನೋದಂದರೆ ಇಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. DA ಹೊರತುಪಡಿಸಿ ಅಂದರೆ ಇದು ಬರೀ ಮೂಲ ವೇತನ ಎಷ್ಟು ಜಾಸ್ತಿ ಆಗ್ಬೋದು ಅಂತ, ಅದ್ರ ಮೇಲೆ ಮತ್ತೆ DA HRA ಅದೆಲ್ಲದೂ ಕೂಡ ಸಿಗುತ್ತೆ. ಅಂದರೆ ನೀವೇ ಯೋಚನೆ ಮಾಡಿ, 8ನೇ ವೇತನ ಆಯೋಗ ಜಾರಿ ಆಗಿಬಿಟ್ರಂತೂ ಕೇಂದ್ರ ಸರ್ಕಾರಿ ನೌಕರರಿಗೆ ನಿಜವಾಗ್ಲೂ ಜಾಕ್ಪಾಟೆ. ಯಾಕಂದರೆ ಮಿನಿಮಮ್ ವೇತನನೇ, ಮೂಲ ವೇತನನೇ ₹51,480 ಆಗಿರುತ್ತೆ. ಸೊ ಇದೇನಾದರೂ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.